ಗದಗ ಜಿಲ್ಲೆ ರೋಣ ಪಟ್ಟಣದ ಸಂತೆ ಮೈದಾನದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ 194ನೇ ಹುತಾತ್ಮ ದಿನ ಹಾಗೂ ರಾಯಣ್ಣ ಗೌರವ ಪುರಸ್ಕಾರ ಹಾಗೂ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮವನ್ನು ಮಾತೃಶ್ರೀ ದಿವಂಗತ ಬಸಮ್ಮ ಸಂಗನಗೌಡ ಪಾಟೀಲ್ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಗುರುಪಾದ ಮಹಾಸ್ವಾಮಿಗಳು ಗುಲಗಂಜಿ ಮಠ ರೋಣ, ಅದೇ ರೀತಿ ಪರಮ ಪೂಜ್ಯ ಶ್ರೀ ಬಸವರಾಜ ದೇವರು ಜಗದ್ಗುರು ರೇವಣ ಸಿದ್ದೇಶ್ವರ ಮಠ ಧಾರವಾಡ ಹಾಗೂ ಪರಮ ಪೂಜ್ಯ ಶ್ರೀ ಹಜರತ್ ಸೈಯದ್ ನಿಜಾಮುದ್ದೀನ್ ಶಾ ಹರ್ಷಿಪಿ ಟೆಕ್ಕದ ಬಾವನವರು ಗಜೇಂದ್ರಗಡ ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಕಾರ್ಯಕ್ರಮದ ಉದ್ಘಾಟಕರಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಧ್ಯಕ್ಷರು ಖನಿಜ ಅಭಿವೃದ್ಧಿ ನಿಗಮ ಬೆಂಗಳೂರು ಸನ್ಮಾನ್ಯ ಶಾಸಕರು ಜೆಎಸ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದು ಪ್ರಾಸ್ತಾವಿಕ ನುಡಿಯನ್ನ ಹಾಗೂ ನೇತೃತ್ವ ಶ್ರೀ ಎಚ್ಎಸ್ ಸೋಂಪುರ ಅಧ್ಯಕ್ಷರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನ ಗಜೇಂದ್ರಗಡ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಐಎಸ್ ಪಾಟೀಲ್, ಮಿಥುನ್ಜಿ ಪಾಟೀಲ್, ಬಸವರಾಜ್ ಜಗ್ಗಲ್, ಸಿದ್ದಣ್ಣ ಬಂಡಿ, ಅಶೋಕ ಬಾಗಮ್ಮಾರ್ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS TV4 ನ್ಯೂಸ್, ರೋಣ. ಅದಕ್ಕೆ ಬಂದೆ ನಾನು. ಆದರೆ ಬಂದ ಮೇಲೆ ಅನ್ನಿಸ್ತು, ಒಂದು ವೇಳೆ ನಾನು ಏನು ತಪ್ಪಿಸಿದ್ದೆ ಅಂದರೆ ನಾನೇ ಏನಕ್ಕೆ ಕಳ್ಕೊತಿದ್ದೆ. ರಾಜ್ಕುಮಾರನ್ನ ಮತ್ತೆ ನೋಡುವ ಅವಕಾಶ ನಾನು ಕಳ್ಕೊಂಡ್ಬಿಡ್ತಿದ್ದೆಲ್ಲ. ಅಶೋಕ್ ಮಸ್ತಿ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಕಲಾ ಪ್ರದರ್ಶನ ಮಾಡಿದ್ರು. ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ಬಸ್ತಿ ಏನಿದ್ದಾರೆ, ಇನ್ನೂ ಅವ್ರದ್ದು ಮೇಲೆ ಅವ್ರ ಕಲಾ ಪ್ರದರ್ಶನ ಆಗಬೇಕು. ಭಾಳ ಶ್ರೇಷ್ಠ ಕಲೆಯನ್ನು ಅಭಿವ್ಯಕ್ತಿಗೊಳಿಸಿದ್ರು. ಅವರು ರಾಜ್ಕುಮಾರ್ ಅಲ್ಲ ಅಂತ ಹೇಳೋದೇ ಕಠಿಣ ಈಗ. ಅಷ್ಟು ಆ ಒಂದು ನ್ಯಾಚುರಲ್ ಆ್ಯಕ್ಟಿಂಗನ್ನು ಅವ್ರು ಮಾಡಿದರು ಅನ್ನೋದನ್ನು ಸಹಿತ ನಾನು ನೆನಪು ಮಾಡ್ಕೊತೀನಿ. ನಮ್ಮ ಮೂಲ ಉದ್ದೇಶ ಇವತ್ತು ಸಂಗೊಳ್ಳಿ ರಾಯಣ್ಣನ ಜಯಂತಿ ಆಚರಣೆ, ಹುತಾತ್ಮ ಅಂದಾಗ ಮಾತ್ರ ಮತ್ತೆ ನಮ್ಮ ದೇಶ ಪ್ರೇಮ, ನಮ್ಮ ದೇಶದ ಬಗ್ಗೆ ಗೌರವ ಹುಟ್ಟತಕ್ಕಂಥ ಒಂದು ವ್ಯವಸ್ಥೆ ಆಗ್ಬೇಕು. ಅದಕ್ಕೆ ಇಂಥ ಕಾರ್ಯಕ್ರಮಗಳು ಈಗಾಗಲೇ ತಮಗೆಲ್ಲ ಹೇಳ್ದಂಗೆ ನಮ್ಮ ಸಚಿವರು ಈಗೇನು ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಪ್ರಾಮಾಣಿಕ ರಾಜಕಾರಣಿಗಳು, ಇಂಥ ಮಹಾನ್ ಪುರುಷರ ಬಗ್ಗೆ ಬಹಳಷ್ಟು ಚಿಂತನೆ ಮಾಡಿದಂಥವ್ರು, ಅವರೆಲ್ಲ ಬೆಳಕಿಗೆ ಬರಬೇಕು. ಮತ್ತೆ ಯುಗದ ಯುವಕರು ಇವತ್ತು ರೈಲ್ವೆ ಸ್ಟೇಷನ್ಗಳಿಗೆ ಸಂಗೊಳ್ಳಿ ರಾಯಣ್ಣರ ಹೆಸರಿಡುವುದು, ಇನ್ನು ನಾವು ನಮ್ಮ ಏರ್ಪೋರ್ಟ್ಗಳಿಗೆ ಹೆಸರಿಡ್ತಕ್ಕಂಥದ್ದು, ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಅವ್ರ ಹೆಸರುಗಳನ್ನು ಇಡ್ತಕ್ಕಂಥ ವಿಚಾರವನ್ನು ಇವತ್ತು ನಾವು ಸರ್ಕಾರದಲ್ಲಿ ಎಲ್ಲ ಪ್ರತಿನಿಧಿಗಳು ಕೂಡ ಒತ್ತಾಯವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಇದೆ. ಯಾಕಂದ್ರೆ ಒಬ್ಬ ಸಂಗೊಳ್ಳಿ ರಾಯಣ್ಣವರು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. ಕೇವಲ ಒಂದು 37-38 ವರ್ಷ ಜೀವಿತರಾಗಿದ್ರು. ಏನು ಅವರು 60-70 ವರ್ಷ ಇದ್ದಿಲ್ಲ. ಬರೀ 37-38 ವರ್ಷ ಜೀವಿತಿದ್ರೆ ಈಗ 200 ವರ್ಷದ ಹಿಂದಿರ್ತಕ್ಕಂಥ ಇತಿಹಾಸವನ್ನ ಇವತ್ತು ನಾವು ಮತ್ತೆ ಅವ್ರು ನೆನೆಸ್ತಕ್ಕಂಥ ಒಂದು ವ್ಯವಸ್ಥೆ ಸಂಗೊಳ್ಳಿ ರಾಯಣ್ಣವ್ರು ಮಾಡಿದ್ದಾರೆ ಅನ್ನೋ ವಿಚಾರವನ್ನು ನಾವು ಯಾರು ಮರಿಬೇಕು. ಅಂಥವ್ರ ಇವತ್ತು ನಾವೆಲ್ಲ ಅವರ ಹುತಾತ್ಮ ದಿನಾಚರಣೆಯನ್ನು ಇವತ್ತು ನಾವೆಲ್ಲ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಗೆಳೆಯ ಸೋಂಪುರು ಭಾಳ ಅಭಿಮಾನಿ ಗೆಳೆಯರು. ಯಾವುದೇ ವಿಚಾರದಲ್ಲಿ ಇವತ್ತು ಯಾರು ಈ ದೇಶಕ್ಕಾಗಿ ಹೋರಾಟ ಮಾಡಿ, ಈ ನಾಡಿಗಾಗಿ ಹೋರಾಟ ಮಾಡಿದಂಥವ್ರ ಬಗ್ಗೆ ಬಹಳಷ್ಟು ಪ್ರೀತಿ ಅಭಿಮಾನ ಹೊಂದಂತ ಸೋಂಪುರು. ಅದಕ್ಕೆ ಅವ್ರು ಹೇಳಿದರು, ಭಾಳ ನಾನಿನ್ನು ನನಗೆ ದೇವರ ಆ ಶಕ್ತಿ ಕೊಟ್ಟಿಲ್ಲ, ಆದರೆ ಇದ್ರೆ ನಾನು ಡೆಲ್ಲಿ ಎಲ್ಲ ಮುಗಿಲ್ಗೆನೆ ಜಿಗಿತೀನಿ ಅಂತಿದ್ದರು. ಆದರೆ ಅದು ಅವ್ರಿಗೆ ಲಕ್ಷ್ಮಿ ಅಷ್ಟು ಬಲ ಇರಲಿಕ್ಕಿಲ್ಲ. ಆದ್ರೆ ನಿಮ್ಮೆಲ್ಲರ ಬೆಂಬಲ ಅವ್ರಿಗೆ ಐತೆ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ಧೈರ್ಯ ಅವ್ರಿಗೆ. ಕನಿಷ್ಠ ಪಕ್ಷ ನಾನು ಕಾರ್ಯಕ್ರಮ ಮಾಡಿದರೆ ಇವೆಲ್ಲ ಭಾಳ ಅಭಿಮಾನದಿಂದ ಬಂದು ಅದನ್ನು ವೀಕ್ಷಣೆ ಮಾಡ್ತೀರನ್ನೋ ಒಂದು ಭಾಳ ಸಂತೋಷ ಆಗೈತಿ. ಅವ್ರಿಗೆ ನೀವೆಲ್ಲ ಬಂದಿರಲ್ಲ.